ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್. ಹಿಂದಿನ ವಿಡಿಯೋನಲ್ಲಿ ನಾವು ಗೂಗಲ್ ಆಡ್ಸ್ ವರ್ಸಸ್ ಎಸ್ಇಒ ನ ಡಿಫರೆನ್ಸ್ ಅನ್ನ ನೋಡಿದ್ದೇವೆ. ಇವತ್ತಿನ ಈ ವಿಡಿಯೋನಲ್ಲಿ ನಾವು ಗೂಗಲ್ ನಿಮ್ಮ ವೆಬ್ಸೈಟ್ ಅನ್ನ ಯಾವ ರೀತಿ ರ್ಯಾಂಕ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಎಕ್ಸಾಂಪಲ್ ನಾವು ಕ್ರೋಮ್ ಅಲ್ಲಿ ಬಂದ್ಬಿಟ್ಟು ಬೆಸ್ಟ್ ಲ್ಯಾಪ್ಟಾಪ್ ಅಂಡರ್ 50,000 ಅಂತ ಟೈಪ್ ಮಾಡಿದ್ರೆ ನಮಗೆ ಮೊದಲನೇದಾಗಿ ಫ್ಲಿಪ್ಕಾರ್ಟ್ ಸಿಗ್ತಾ ಇದೆ. ಸೆಕೆಂಡ್ ವೆಬ್ಸೈಟ್ ಬಂದ್ಬಿಟ್ಟು ರಿಲಯನ್ಸ್ ಡಿಜಿಟಲ್ ಇದೆ. ಅದಾದ್ಮೇಲೆ 91 ಮೊಬೈಲ್ಸ್ ಇದೆ, ಆಸರ್ ಟೂರ್ ಇದೆ, ಆಸಸ್ ಇದೆ, ಮೈ ಜಿ ಇದೆ, ಆಮೇಲೆ ಅಮೆಜಾನ್.ಇನ್ ಇದೆ. ಈ ಎಲ್ಲ ವೆಬ್ಸೈಟ್ಗಳು ಲ್ಯಾಪ್ಟಾಪ್ ಅನ್ನ ಸೆಲ್ ಮಾಡ್ತಾ ಇದ್ದಾವೆ. ಆದರೂ ಕೂಡ ಫ್ಲಿಪ್ಕಾರ್ಟ್ ಯಾಕೆ ಟಾಪ್ ಅಲ್ಲಿ ಬರ್ತಾ ಇದೆ? ಗೂಗಲ್ ಹೇಗೆ ಫ್ಲಿಪ್ಕಾರ್ಟ್ ಅನ್ನೇ ಟಾಪ್ ಅಲ್ಲಿ ತೋರಿಸ್ಬೇಕು ಅಂತ ಡಿಸೈಡ್ ಮಾಡ್ತಾ ಇದೆ? ಯಾಕೆ ರಿಲಯನ್ಸ್ ಡಿಜಿಟಲ್ ಸೆಕೆಂಡ್ ಅಲ್ಲಿ ಬರ್ತಾ ಇದೆ, ಅಮೆಜಾನ್ ಎಂಡ್ ಅಲ್ಲಿ ಬರ್ತಾ ಇದೆ? ಇಷ್ಟೇ ವೆಬ್ಸೈಟ್ ಲ್ಯಾಪ್ಟಾಪ್ ಅನ್ನ ಸೆಲ್ ಮಾಡ್ತಾ ಇದ್ದಾವ? ಇಲ್ಲ. ನೀವು ಗೂಗಲ್ ನ ಎರಡನೇ ಪೇಜ್ ಹೋದ್ರು ಕೂಡ ಇಲ್ಲೂ ಕೂಡ ಲ್ಯಾಪ್ಟಾಪ್ ಅನ್ನ ಸೆಲ್ ಮಾಡುವಂತ ವೆಬ್ಸೈಟ್ಗಳಿದ್ದಾವೆ. ಗೂಗಲ್ ನ 10ನೇ ಪೇಜ್ ಹೋದ್ರು ಕೂಡ ಲ್ಯಾಪ್ಟಾಪ್ ಅನ್ನ ಸೆಲ್ ಮಾಡುವಂತ ವೆಬ್ಸೈಟ್ಗಳಿದ್ದಾವೆ. ಆದರೂ ಕೂಡ ಫ್ಲಿಪ್ಕಾರ್ಟ್ ಯಾಕೆ ಮೇಲೆ ಬರ್ತಾ ಇದೆ ಅಂತ ನೋಡಕ್ ಹೋದಾಗ ಇದನ್ನ ಗೂಗಲ್ ರ್ಯಾಂಕಿಂಗ್ ಅಂತ ಕರೀತಾರೆ. ಸೊ ವಾಟ್ ಈಸ್ ಗೂಗಲ್ ರ್ಯಾಂಕಿಂಗ್ ಫ್ಯಾಕ್ಟರ್? ದ ರೂಲ್ಸ್ ಅಂಡ್ ಸಿಗ್ನಲ್ಸ್ ಗೂಗಲ್ ಯೂಸಸ್ ಟು ಡಿಸೈಡ್ ವಿಚ್ ಪೇಜ್ ಡಿಸರ್ವ್ಸ್ ಹೈಯರ್ ಪೊಸಿಷನ್ ಇನ್ ರಿಸಲ್ಟ್. ಅಂತಂದ್ರೆ ಗೂಗಲ್ ಡಿಸೈಡ್ ಮಾಡುತ್ತೆ ಯಾವ ಪೇಜ್ ಅನ್ನ ನಾನು ಟಾಪ್ ರಿಸಲ್ಟ್ ಅಲ್ಲಿ ತೋರಿಸ್ಬೇಕು, ಯಾವ ಪೇಜ್ ಅನ್ನ ನಾನು 10ನೇ ಪೇಜ್ ಅಲ್ಲಿ ತೋರಿಸ್ಬೇಕು ಅನ್ನೋದನ್ನ ಗೂಗಲ್ ಡಿಸೈಡ್ ಮಾಡುತ್ತೆ. ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ನೋಡೋಣ. ನೀವು ಒಂದು ಎಕ್ಸಾಮ್ ಅಲ್ಲಿ ಆನ್ಸರ್ ಅನ್ನ ಬರೀತೀರಾ. ಸೊ ನಿಮ್ಮ ಆನ್ಸರ್ಗೆ ತಕ್ಕಂತೆ ಮಾರ್ಕ್ಸ್ ಅನ್ನ ಟೀಚರ್ ಕೊಡ್ಬೇಕಾದ್ರೆ ಏನೆಲ್ಲ ಚೆಕ್ ಮಾಡ್ತಾರೆ? ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆನಾ, ನಿಮ್ಮ ಪ್ರೆಸೆಂಟೇಶನ್ ಚೆನ್ನಾಗಿದೆನಾ, ನಿಮ್ಮ ಹ್ಯಾಂಡ್ ರೈಟಿಂಗ್ ಹೆಂಗಿದೆ, ನೀವು ಬರೆದಿರುವಂತ ಆನ್ಸರ್ ನೀಟ್ ಆಗಿದೆನಾ ಇಲ್ಲ ಅನ್ನೋದ್ರ ಮೇಲೆ ನಿಮ್ಗೆ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಎಕ್ಸಾಂಪಲ್ ನನ್ನ ತಗೊಳ್ಳೋಣ. ನೀವು ಒಂದು ಇಂಜಿನಿಯರಿಂಗ್ ಕಾಲೇಜ್ಗೆ ಅಪ್ಲೈ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಅವರು ಏನೆಲ್ಲ ನೋಡ್ತಾರೆ? SSLC ಮಾರ್ಕ್ಸ್ ಕಾರ್ಡ್ ಅನ್ನ ನೋಡ್ತಾರೆ, PUC ಮಾರ್ಕ್ಸ್ ಕಾರ್ಡ್ ಅನ್ನ ನೋಡ್ತಾರೆ, ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ ನ ರ್ಯಾಂಕಿಂಗ್ ಅನ್ನ ನೋಡ್ತಾರೆ, ಆಮೇಲೆ ನಿಮ್ಮ ಸರ್ಟಿಫಿಕೇಶನ್ ಅನ್ನ ನೋಡ್ತಾರೆ, ನಿಮ್ಮ ಜೊತೆ ಇಂಟರ್ವ್ಯೂ ಅನ್ನ ತಗೊಂಡು ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ನೋಡ್ಬಿಟ್ಟು ಅವರು ನಿಮಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಕೊಡ್ಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಅವರು ಯಾವುದೋ ಒಂದು ಫ್ಯಾಕ್ಟರ್ ಮೇಲೆ ಕೊಡೋದಿಲ್ಲ. ಅದೇ ರೀತಿ ಗೂಗಲ್ ಕೂಡ ಸುಮಾರು 200ಕ್ಕಿಂತ ಹೆಚ್ಚು ಫ್ಯಾಕ್ಟರ್ಗಳನ್ನ ಅನಲೈಸ್ ಮಾಡುತ್ತೆ ಅಂತ ಹೇಳಲಾಗತ್ತೆ. ಆದರೆ ಗೂಗಲ್ ಇಲ್ಲಿವರೆಗೂ ಈ 200ಕ್ಕಿಂತ ಹೆಚ್ಚು ಫ್ಯಾಕ್ಟರ್ಗಳನ್ನ ಅನೌನ್ಸ್ ಮಾಡಿಲ್ಲ. ಅದರ ಬದಲಾಗಿ ನಾವು ಮೇನ್ಲಿ ಫೋಕಸ್ ಮಾಡೋದು ಏನು ಅಂತ ಅಂದ್ರೆ ಕಂಟೆಂಟ್, ಕೀವರ್ಡ್ಸ್, ಸ್ಪೀಡ್, ಬ್ಯಾಕ್ ಲಿಂಕ್ಸ್, ಯೂಸರ್ ಎಕ್ಸ್ಪೀರಿಯನ್ಸ್ ಅಂಡ್ ನಿಮ್ಮ ವೆಬ್ಸೈಟ್ ಮೊಬೈಲ್ ಫ್ರೆಂಡ್ಲಿ ಆಗಿದೆನಾ ಇಲ್ವಾ ಅನ್ನೋದನ್ನ. ಸೊ ಗೂಗಲ್ ರ್ಯಾಂಕಿಂಗ್ ನ ಫಸ್ಟ್ ಫ್ಯಾಕ್ಟರ್ ಯಾವುದು ಅಂತ ನೋಡಕ್ ಹೋದಾಗ ಕಂಟೆಂಟ್. ಕಂಟೆಂಟ್ ಈಸ್ ಕಿಂಗ್. ನಿಮಗೆ ಒಂದು ಡಯಟ್ ಪ್ಲಾನ್ ಬೇಕಾಗಿದೆ, ಹೌ ಟು ರಿಡ್ಯೂಸ್ ವೇಟ್ ಅಂತ ನೀವು ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀರಾ. ಎಕ್ಸಾಂಪಲ್ ನೋಡೋಣ ಅಂತಂದ್ರೆ ನಿಮಗೆ ಫಸ್ಟ್ ಅಲ್ಲಿ ಒಂದು ವೆಬ್ಸೈಟ್ ಬರುತ್ತೆ, ಓಪನ್ ಮಾಡೋಣ. ಸೆಕೆಂಡ್ ಅಲ್ಲಿ ಒಂದು ಬರುತ್ತೆ, ಓಪನ್ ಮಾಡೋಣ. ಆಮೇಲೆ ಥರ್ಡ್ ಅಲ್ಲಿ ಒಂದು ಬರುತ್ತೆ. ಸೊ ಈ ವೆಬ್ಸೈಟ್ಗಳನ್ನ ನೋಡೋಣ. ಯಾಕೆ ಇದೇ ವೆಬ್ಸೈಟ್ಗಳು ಟಾಪ್ ಅಲ್ಲಿ ಬರ್ತಾ ಇದ್ದಾವೆ ಅಂತ ನೋಡೋದಾದ್ರೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಲಾಗಿದೆ. 8 ways ಟು ಲೂಸ್ ಬೆಲ್ಲಿ ಫ್ಯಾಟ್. ಸೊ ಇಲ್ಲಿ ಸ್ಟೆಪ್ಸ್ ಇದೆ. ಸ್ಟೆಪ್ ನಂಬರ್ 1, ಸ್ಟೆಪ್ ನಂಬರ್ 2, ಸ್ಟೆಪ್ ನಂಬರ್ 3, ಸ್ಟೆಪ್ ನಂಬರ್ 4 ಅಂತ ಇದೆ ಅಲ್ವಾ. ಸೊ ಯಾಕೆ ಗೂಗಲ್ ಇದೇ 3 ವೆಬ್ಸೈಟ್ಗಳನ್ನ ಟಾಪ್ ಅಲ್ಲಿ ತೋರ್ತಾ ಇದೆ? ಇದೇ 3 ವೆಬ್ಸೈಟ್ ಅಲ್ಲಿ ಮಾತ್ರ ಹೌ ಟು ರಿಡ್ಯೂಸ್ ವೇಟ್ ಅನ್ನೋದ್ರ ಬಗ್ಗೆ ಆರ್ಟಿಕಲ್ ಬರ್ದಿದಾರಾ? ಇಲ್ಲ. ಸಾಕಷ್ಟು ವೆಬ್ಸೈಟ್ಗಳಲ್ಲಿ ಬರ್ದಿರ್ಬೋದು, ಆದ್ರೆ ಇದೇ 3 ಯಾಕೆ ಟಾಪ್ ಅಲ್ಲಿ ಬರ್ತಾ ಇದೆ ಅಂತ ನೋಡಿದಾಗ ಈಗ ಒಂದು ಎಕ್ಸಾಂಪಲ್ ನ ನೋಡೋಣ. ವೆಬ್ಸೈಟ್ ಎ ಮತ್ತು ವೆಬ್ಸೈಟ್ ಬಿ ನ ನಡುವಿನ ರ್ಯಾಂಕಿಂಗ್ ಅನ್ನ ಗೂಗಲ್ ಹೇಗೆ ಡಿಸೈಡ್ ಮಾಡುತ್ತೆ? ವೆಬ್ಸೈಟ್ ಎ ನಲ್ಲಿ ಕೇವಲ 100 ವರ್ಡ್ಸ್ ಮಾತ್ರ ಇದೆ, ಹಾಫ್ ಇನ್ಫಾರ್ಮೇಶನ್ ಇದೆ, ಯಾವುದೇ ಇಮೇಜಸ್ ಗಳಿಲ್ಲ, ರಿಯಲ್ ಲೈಫ್ ಎಕ್ಸಾಮ್ ಗಳನ್ನ ಕೊಟ್ಟಿಲ್ಲ. ಆದ್ರೆ ವೆಬ್ಸೈಟ್ ಬಿ ನಲ್ಲಿ 2500 ವರ್ಡ್ಸ್ ಗಳ ಒಂದು ಕಂಪ್ಲೀಟ್ ಗೈಡ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಡಯಟ್ ಪ್ಲಾನ್ ಇದೆ, ನೀವು ಎಕ್ಸರ್ಸೈಸ್ ನ ರೂಟೀನ್ ಅನ್ನ ಕೊಟ್ಟಿದ್ದಾರೆ, ನೀವು ಯಾವ ತರದ ಫುಡ್ ಅನ್ನ ತಿನ್ಬೇಕು, ಯಾವ ತರದ ಡಾಕ್ಟರ್ ಗಳ ಅಡ್ವೈಸ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಕೊಟ್ಟಿರ್ತಾರೆ. ಅದರ ಜೊತೆ ಇಮೇಜಸ್ ಗಳನ್ನ ಹಾಕಿದ್ದಾರೆ. ಇದೆಲ್ಲದರ ಜೊತೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಹೀಗಿರುವಾಗ ಗೂಗಲ್ ವೆಬ್ಸೈಟ್ ಬಿ ನ ರ್ಯಾಂಕಿಂಗ್ ಮಾಡುತ್ತೆ. ಯಾಕಂತಂದ್ರೆ ಕಸ್ಟಮರ್ಸ್ ಬಂದು ಅಥವಾ ಒಂದು ವಿಸಿಟರ್ಸ್ ಬಂದು ಏನಾದ್ರು ಇನ್ಫಾರ್ಮೇಶನ್ ಕೇಳಿದಾಗ ಅವ್ರಿಗೆ ಕರೆಕ್ಟ್ ಆಗಿ ಇರುವಂತ ಇನ್ಫಾರ್ಮೇಶನ್ ನ ಕೊಡೋದು ಗೂಗಲ್ ನ ಜಾಬ್ ಆಗತ್ತೆ. ಸೊ ಹೀಗಾಗಿ ಈ SEO ನಲ್ಲಿ ಕಂಟೆಂಟ್ ಈಸ್ ಕಿಂಗ್ ಅಂತ ಹೇಳಲಾಗತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಏನಾದ್ರೂ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಟಾಪ್ ರಿಸಲ್ಟ್ ಅನ್ನ ನೋಡಿ ಅದ್ರಲ್ಲಿ ಏನು ಕಾಮನ್ ಇದೆ ಅನ್ನೋದನ್ನ ಕಂಡುಹಿಡಿಯಿರಿ. ಸೊ ಈಗ ನೀವು ಒಂದು ಇ ಕಾಮರ್ಸ್ ವೆಬ್ಸೈಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಎಕ್ಸಾಂಪಲ್ ನೀವು ಅಮೆಜಾನ್ ನಲ್ಲಿ ಏನೋ ಒಂದು ಐಟಮ್ ನ ಸೇಲ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳೋಣ. ಅಮೆಜಾನ್ ಯಾವ ಐಟಮ್ ನ ಕಸ್ಟಮರ್ಗೆ ತೋರ್ಸಕ್ ಇಷ್ಟಪಡುತ್ತೆ?
ಚೆನ್ನಾಗಿರೋ ಟೈಟಲ್ ಇಲ್ಲ, ಡಿಸ್ಕ್ರಿಪ್ಷನ್ ಸರಿ ಇಲ್ಲ, ಪುವರ್ ಕ್ವಾಲಿಟಿ ಇಮೇಜಸ್ಗಳಿದಾವೆ, ಕಸ್ಟಮರ್ಸ್ ರಿವ್ಯೂ ಇಲ್ಲ, ಯಾವುದೇ ಆರ್ಡರ್ ಬರ್ತಾ ಇಲ್ಲ, ಈ ಲಿಸ್ಟಿಂಗ್ ಅನ್ನ ತೋರಿಸುತ್ತಾ, ಅಥವಾ ಸ್ಟ್ರಾಂಗ್ ಆಗಿರೋ ಪ್ರೊಫೆಷನಲ್ ಇಮೇಜ್ಗಳನ್ನ ಹೊಂದಿರುವಂತದ್ದು, ಡೀಟೇಲ್ ಡಿಸ್ಕ್ರಿಪ್ಷನ್ ಇರೋದು, ಫುಲ್ ಸ್ಪೆಸಿಫಿಕೇಶನ್ ನ ಬರೆದಿರುವಂತ ಐಟಮ್, ಮತ್ತೆ ಕಸ್ಟಮರ್ಸ್ ರಿವ್ಯೂಸ್, ಕ್ವಶನ್ ಅಂಡ್ ಆನ್ಸರ್, ಇದೆಲ್ಲ ಇರುವಂತ ಲಿಸ್ಟಿಂಗ್ ಅನ್ನ ಕಸ್ಟಮರ್ ತೋರಿಸುತ್ತಾ. ಅಮೆಝಾನ್ ಯಾವಾಗಲೂ ಕಸ್ಟಮರ್ಸ್ಗೆ ಒಳ್ಳೆ ಪ್ರಾಡಕ್ಟ್ ಅನ್ನ ರೆಕಮೆಂಡ್ ಮಾಡಕ್ಕೆ ಇಷ್ಟಪಡುತ್ತೆ. ಅದೇ ರೀತಿ ಗೂಗಲ್ ಕೂಡ ತನ್ನ ಕಸ್ಟಮರ್ಸ್ಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಡಕ್ಕೆ ಇಷ್ಟಪಡುತ್ತೆ. ಸೆಕೆಂಡ್ ಫ್ಯಾಕ್ಟರ್ ಬರುತ್ತೆ ಕೀವರ್ಡ್ಸ್. A keyword is simply a word or phrase user type into Google. ಈಗ ಯಾರಾದ್ರೂ ಬಂದ್ಬಿಟ್ಟು ಗೂಗಲ್ ಅಲ್ಲಿ ಏನಾದ್ರು ಟೈಪ್ ಮಾಡ್ತಾರಲ್ಲ, ಅದನ್ನ ಕೀವರ್ಡ್ ಅಂತ ಕರಿತೀವಿ. ಎಕ್ಸಾಂಪಲ್ಗೆ ನಾವು ಬ್ಲೆಸ್ಡ್ ಬ್ಲೂಟೂತ್ ಸ್ಪೀಕರ್ ಅಂತ ಕರಿಬಹುದು, ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್, AC ರಿಪೇರ್ ನಿಯರ್ ಮೀ, ಇವೆಲ್ಲವೂ ಕೀವರ್ಡ್ ಆಗುತ್ತೆ. ನಾವು ಯಾವ ವೆಬ್ಸೈಟ್ ಗಳನ್ನ ಓಪನ್ ಮಾಡ್ತೀವಲ್ಲ, ಈ ವೆಬ್ಸೈಟ್ಗಳು ಈ ಕೀವರ್ಡ್ ಗಳ ಮೇಲೆ ಜಾಸ್ತಿ ಕೆಲಸ ಮಾಡಿರೋದ್ರಿಂದ ಈ ವೆಬ್ಸೈಟ್ಗಳು ಟಾಪ್ ಅಲ್ಲಿ ಬರ್ತವೆ. ಎಕ್ಸಾಂಪಲ್ಗೆ ನಾವು ವಾಟ್ ಈಸ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಟೈಪ್ ಮಾಡ್ತಾ ಇದ್ದೇವೆ, ಯಾರೋ ಒಬ್ರು ಆರ್ಟಿಕಲ್ ಬರೆದಿದ್ದಾರೆ, ಬರೀ ಆ ಆರ್ಟಿಕಲ್ ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋ ವರ್ಡ್ ಇಲ್ಲ ಅಂತಂದ್ರೆ ಆ ವೆಬ್ಸೈಟ್ ಟಾಪ್ ಅಲ್ಲಿ ಬರಕ್ ಸಾಧ್ಯನೇ ಇಲ್ಲ. ಇನ್ನೊಂದು ಕಾಮನ್ ಆಗಿ ಮಿಸ್ಟೇಕ್ ಮಾಡೋದು ಏನು ಅಂತಂದ್ರೆ ಕೀವರ್ಡ್ ಸ್ಟಫಿಂಗ್ ಮಾಡ್ಬಿಡ್ತಾರೆ. ಸಿಂಪ್ಲಿ ಏನು ಅಂತಂದ್ರೆ, ಈಗ ನಾವೊಂದು ಲ್ಯಾಪ್ಟಾಪ್ ಅನ್ನ ಸೆಲ್ ಮಾಡ್ತಾ ಇದ್ದೀನಿ, ಒಂದು ಆರ್ಟಿಕಲ್ ನ ಬರೀತಾ ಇದ್ದೀನಿ, ನನ್ನ ವೆಬ್ಸೈಟ್ ಅಲ್ಲಿ ಲ್ಯಾಪ್ಟಾಪ್ ಇದೆ ಅಂದಾಗ ಯಾವ ತರ ಕೀವರ್ಡ್ ಸ್ಟಫಿಂಗ್ ಮಾಡ್ತಾರೆ ಅಂತಂದ್ರೆ, ಬೆಸ್ಟ್ ಲ್ಯಾಪ್ಟಾಪ್, ಬೈ ಬೆಸ್ಟ್ ಲ್ಯಾಪ್ಟಾಪ್, ದಿಸ್ ಇಸ್ ದ ಬೆಸ್ಟ್ ಲ್ಯಾಪ್ಟಾಪ್ ಫಾರ್ ದ ಬೆಸ್ಟ್ ಲ್ಯಾಪ್ಟಾಪ್ ಬಯರ್ಸ್ ಲುಕಿಂಗ್ ಫಾರ್ ದ ಬೆಸ್ಟ್ ಲ್ಯಾಪ್ಟಾಪ್ ಡೀಲ್ಸ್. ಇದ್ರಲ್ಲಿ ನೋಡಿ, ಬೆಸ್ಟ್ ಲ್ಯಾಪ್ಟಾಪ್ ಅನ್ನೋ ಒಂದು ಕೀವರ್ಡ್ ಇದ್ರೆ ಅದನ್ನ ತುಂಬಾ ಸರಿನೇ ಹಾಕಿದ್ದಾರೆ, ಅನ್ನೆಸೆಸರಿ ಹಾಕಿದ್ದಾರೆ. ಇದರ ಅರ್ಥ ಇದನ್ನ ಕೀವರ್ಡ್ ಸ್ಟಫಿಂಗ್ ಅಂತ ಕರಿತೀವಿ. ಕರೆಕ್ಟ್ ಆಗಿ ಇದನ್ನ ಯಾವ ತರ ಬರೀಬಹುದು ಅಂತಂದ್ರೆ, ಲುಕಿಂಗ್ ಫಾರ್ ದ ಬೆಸ್ಟ್ ಲ್ಯಾಪ್ಟಾಪ್ ಅಂಡರ್ 50,000, ಹಿಯರ್ ಆರ್ 5 ಆಪ್ಷನ್ಸ್ ವಿತ್ ಅ ಗ್ರೇಟ್ ಬ್ಯಾಟರಿ ಲೈಫ್, ಪರ್ಫಾರ್ಮೆನ್ಸ್ ಅಂಡ್ ಡಿಸ್ಪ್ಲೇ ಕ್ವಾಲಿಟಿ. ಸೊ ಈ ಮತ್ತು ಈ ಸೆಂಟೆನ್ಸ್ ಗಳಲ್ಲಿ ನೋಡಿದಾಗ ಇದರಲ್ಲಿ ಬೆಸ್ಟ್ ಲ್ಯಾಪ್ಟಾಪ್ ಅನ್ನೋ ಕೀವರ್ಡ್ ನ ಸ್ಟಫ್ ಮಾಡಲಾಗಿದೆ. ಇದರಲ್ಲಿ ಬೆಸ್ಟ್ ಲ್ಯಾಪ್ಟಾಪ್ ಅನ್ನೋ ವರ್ಡ್ ಅನ್ನ ಕೇವಲ ಒಂದೇ ಸಾರಿ ಯೂಸ್ ಮಾಡಲಾಗಿದೆ. ಗೂಗಲ್ ನ್ಯಾಚುರಲಿ ಆಗಿ ಬರುವಂತ ಕೀವರ್ಡ್ ಗಳಿಗೆ ಜಾಸ್ತಿ ಅಡ್ವಾಂಟೇಜ್ ಕೊಡುತ್ತೆ, ಕೀವರ್ಡ್ ಸ್ಟಫಿಂಗ್ ಗಳಿಗೆ ಅಷ್ಟೊಂದು ಅಡ್ವಾಂಟೇಜ್ ಕೊಡೋದಿಲ್ಲ. ನೆಕ್ಸ್ಟ್ ಬರುತ್ತೆ ವೆಬ್ಸೈಟ್ ಸ್ಪೀಡ್. ನೀವು ಈಗ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡ್ತೀರಾ, ಅದು ಲೋಡ್ ಆಗ್ಲಿಕ್ಕೆ 10 ಸೆಕೆಂಡ್, 15 ಸೆಕೆಂಡ್, 20 ಸೆಕೆಂಡ್ ಜಾಸ್ತಿ ಟೈಮ್ ಅನ್ನ ತಗೊಳ್ತಾ ಇದೆ ಅಂದಾಗ ನೀವು ಆ ವೆಬ್ಸೈಟ್ಗೆ ವೇಟ್ ಮಾಡಿ ಅಲ್ಲಿರೋ ಇನ್ಫಾರ್ಮೇಶನ್ ನ ಓದ್ತೀರಾ, ಅಥವಾ ಇನ್ನೊಂದು ವೆಬ್ಸೈಟ್ಗೆ ಹೋಗ್ತೀರಾ. ಈಗ ಎಲ್ಲರೂ ಫಾಸ್ಟ್ ಆಗಿ ಲಿವಿಂಗ್ ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಕ್ವಿಕ್ ಆಗಿ ರಿಸಲ್ಟ್ ಬೇಕಾಗಿದೆ. ಹೀಗಾಗಿ ಸ್ಪೀಡ್ ಅಫೆಕ್ಟ್ಸ್ ಯೂಸರ್ ಎಕ್ಸ್ಪೀರಿಯನ್ಸ್, ಸ್ಲೋ ಪೇಜಸ್ ಲೂಸ್ ವಿಸಿಟರ್ಸ್ ಬಿಫೋರ್ ದೇ ಲೋಡ್, ಗೂಗಲ್ ಫೇವರ್ಸ್ ಕನ್ಸಿಸ್ಟೆಂಟ್ಲಿ ಫಾಸ್ಟ್ ವೆಬ್ಸೈಟ್. ಸ್ಪೀಡ್ ಆಗಿರೋಂಥ ವೆಬ್ಸೈಟ್ಗೆ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಏನಾದ್ರು ಸರ್ಚ್ ಮಾಡ್ಬೇಕಾದ್ರೆ ನಿಮ್ಮ ಮೊಬೈಲ್ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ನೋಡಿ, ಅದನ್ನೇ ವೈಫೈ ಇಂಟರ್ನೆಟ್ ಇರುವಂತಹ ಏರಿಯಾದಿಂದ ಸರ್ಚ್ ಮಾಡಿ ನೋಡಿ, ಫಾಸ್ಟ್ ಆಗಿ ಕನೆಕ್ಷನ್ ಇರುವಲ್ಲಿ ಪೇಜ್ ಫಾಸ್ಟ್ ಆಗಿ ಲೋಡ್ ಆಗುತ್ತೆ. ಹೀಗೆ ಫಾಸ್ಟ್ ಆಗಿ ಲೋಡ್ ಆಯ್ತು ಅಂತಂದ್ರೆ ಯೂಸರ್ಸ್ಗೆ ಲೈಕ್ ಆಗುತ್ತೆ. ಸೊ ನೀವೊಂದು ಎಕ್ಸಾಂಪಲ್ ನ ನೋಡೋಣ. 2 ರೆಸ್ಟೋರೆಂಟ್ ಇದಾವೆ. ಒಂದು ರೆಸ್ಟೋರೆಂಟ್ಗೆ ನೀವು ಹೋಗ್ತೀರಾ, ಅಲ್ಲಿ ಫುಡ್ ಅನ್ನ ಆರ್ಡರ್ ಮಾಡ್ತೀರಾ, ಆದ್ರೆ ಅದು ಬರೋದೇ ಇಲ್ಲ. ಇನ್ನೊಂದು ರೆಸ್ಟೋರೆಂಟ್ಗೆ ಹೋಗ್ತೀರಾ, ಅಲ್ಲಿ ಕ್ವಿಕ್ ಆಗಿ ಬರುತ್ತೆ. ನೀವು ನೆಕ್ಸ್ಟ್ ಟೈಮ್ ಯಾವ ರೆಸ್ಟೋರೆಂಟ್ ನ ಪ್ರಿಫರ್ ಮಾಡ್ತೀರಾ? ಕ್ವಿಕ್ ಆಗಿ ಸರ್ವಿಸ್ ಕೊಡುವಂತ ರೆಸ್ಟೋರೆಂಟ್ ನ ಪ್ರಿಫರ್ ಮಾಡ್ತೀರಾ? ಅದೇ ತರ ಗೂಗಲ್ನು ಕೂಡ ವಿಸಿಟರ್ಸ್ಗೆ ಚೆನ್ನಾಗಿ ಸರ್ವಿಸ್ ಕೊಡುವಂತಹ, ಫಾಸ್ಟ್ ಆಗಿ ಸರ್ವಿಸ್ ಕೊಡುವಂತಹ ವೆಬ್ಸೈಟ್ ಗಳ ಮೇಲೆ ಜಾಸ್ತಿ ಕೆಲಸ ಮಾಡುತ್ತೆ. ಬ್ಯಾಕ್ಲಿಂಕ್ಸ್. ಬ್ಯಾಕ್ಲಿಂಕ್ ಅಂತ ಅಂದ್ರೆ ಏನು ಅಂತಂದ್ರೆ, ಈಗ ಎಕ್ಸಾಂಪಲ್ಗೆ ನೋಡೋಣ ಅಂತಂದ್ರೆ, ನೀವು ಡಾಕ್ಟರ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀರಾ. ನಿಮ್ಮ ಫ್ರೆಂಡ್ ಯಾವ್ದಾದ್ರು ಡಾಕ್ಟರ್ನ ನಿಮ್ಗೆ ರೆಫರ್ ಮಾಡಿದ್ರೆ ನೀವು ಆ ಡಾಕ್ಟರ್ನ ಜಾಸ್ತಿ ನಂಬ್ತೀರಾ ಹೊರತು ಈಗ ರೋಡಲ್ಲಿ ಹೋಗುವಾಗ ಒಂದು ಬೋರ್ಡ್ ಅನ್ನ ನೋಡಿ ಡಾಕ್ಟರ್ಗೆ ಹೋಗೋದಿಲ್ಲ. ಹೀಗಾಗಿ ಈ ಗೂಗಲ್ ಅಲ್ಲೂ ಕೂಡ ಬ್ಯಾಕ್ಲಿಂಕ್ಸ್ ತುಂಬಾನೇ ವರ್ಕ್ ಆಗುತ್ತೆ. ಬ್ಯಾಕ್ಲಿಂಕ್ಸ್ ಅಂತ ಅಂದ್ರೆ ನಾರ್ಮಲ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಇದು ರೆಫರಲ್ ತರ. ಎಕ್ಸಾಂಪಲ್ಗೆ ನಾನು ನಿಮ್ಗೆ ತೋರಿಸ್ಬೇಕು ಅಂತ ಅಂದ್ರೆ, ಈಗ ನಾನು ಇಲ್ಲಿ MS ಧೋನಿ ಅಂತ ಟೈಪ್ ಮಾಡ್ತೀನಿ, ಇಲ್ಲಿ ವಿಕಿಪೀಡಿಯಾದ ಇನ್ಫಾರ್ಮೇಶನ್ ಬರುತ್ತೆ, ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ವಿಕಿಪೀಡಿಯಾ ಪೇಜ್ ಇದು ಒನ್ ಆಫ್ ದಿ ಬೆಸ್ಟ್ ಪೇಜ್ ಅಂತಾನೆ ಹೇಳ್ಬೋದು. ಆದ್ರೆ ವಿಕಿಪೀಡಿಯಾ ಎಲ್ಲವನ್ನ ರಿಸರ್ಚ್ ಮಾಡೋದಿಲ್ಲ, ಇದು ಕೆಲವೊಂದಷ್ಟು ವೆಬ್ಸೈಟ್ ಗಳಿಂದ ರೆಫರಲ್ ಅನ್ನ ತಗೊಂಡಿರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನೀವು ನೋಡ್ಬೋದು, MS ಧೋನಿ ಬರ್ತಡೆ, ವಾಟ್ ಆರ್ ದ ಸಮ್ ಆಫ್ ದ ನಿಕ್ ನೇಮ್ಸ್ ಆಫ್ MS ಧೋನಿ ಅಂತ ಇದೆ ಅಲ್ಲ, ಇದನ್ನ ವಿಕಿಪೀಡಿಯಾ ಒಂದು ವೆಬ್ಸೈಟ್ ಇಂದ ರೆಫರಲ್ ಆಗಿ ತಗೊಂಡಿರುತ್ತೆ. ಆ ವೆಬ್ಸೈಟ್ ಹೆಸರು ಬಂದ್ಬಿಟ್ಟು sportsingnews.com. ಮತ್ತೊಂದು ಬರುತ್ತೆ ನೋಡೋಣ, ಸ್ಪೋರ್ಟ್ಸ್ ಸ್ಟಾರ್ ಅಚೀವ್ಸ್ MS ಧೋನಿ ಅಂತ ಇದೆ. ಅದನ್ನ ವಿಕಿಪೀಡಿಯಾ ಬಂದ್ಬಿಟ್ಟು sportstar.thehindu.com ಅನ್ನೋ ವೆಬ್ಸೈಟ್ ಇಂದ ತಗೊಂಡಿರುತ್ತೆ. ಈಗ ಏನಾಗುತ್ತೆ ಅಂದ್ರೆ, ಈ 2 ವೆಬ್ಸೈಟ್ಗಳನ್ನ ವಿಕಿಪೀಡಿಯಾ ಯೂಸ್ ಮಾಡಿರೋದ್ರಿಂದ, ವಿಕಿಪೀಡಿಯಾ ಈ ವೆಬ್ಸೈಟ್ ಗಳನ್ನ ರೆಫರ್ ಮಾಡ್ತಾ ಇರೋದ್ರಿಂದ ಗೂಗಲ್ ಈ ವೆಬ್ಸೈಟ್ ಗಳಿಗೆ ಜಾಸ್ತಿ ರೆಫರೆನ್ಸ್ ಅನ್ನ ಕೊಡುತ್ತೆ, ಜಾಸ್ತಿ ರ್ಯಾಂಕಿಂಗ್ ಅನ್ನ ಕೊಡುವಂತ ಚಾನ್ಸ್ ಇರುತ್ತೆ. ಸೊ ಯಾವ ತರ ಆಗತ್ತೆ ಅಂತ ಅಂದ್ರೆ, ಈಗ ಯಾವ್ದಾದ್ರು ವೆಬ್ಸೈಟ್ ನಿಮ್ಮ ವೆಬ್ಸೈಟ್ ಅಲ್ಲಿ ಇರುವಂತ ಆರ್ಟಿಕಲ್ ಅನ್ನ ರೆಫರ್ ಮಾಡ್ತಾ ಇದೆ ಅಂತ ಅಂದ್ರೆ ನಿಮ್ಮ ಕಂಟೆಂಟ್ ಟ್ರಸ್ಟೇಬಲ್ ಇದೆ ಅಂತ ಅರ್ಥ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ರ್ಯಾಂಕಿಂಗ್ ಫ್ಯಾಕ್ಟರ್ ಬಂದ್ಬಿಟ್ಟು ಯೂಸರ್ ಎಕ್ಸ್ಪೀರಿಯನ್ಸ್.
ನಿಮ್ಮ ಯೂಸರ್ಗೆ ಯಾವ ತರದ ಕಂಟೆಂಟ್ ಅನ್ನ ಕೊಡ್ತಾ ಇದ್ದೀರಾ, ಕ್ಲೀನ್ ಆಗಿರೋ ಲೇಔಟ್ ಅನ್ನ ಕೊಡ್ತಾ ಇದ್ದೀರಾ, ಈಸಿಯಾಗಿ ನೇವಿಗೇಷನ್ ಅನ್ನ ಕೊಡ್ತಾ ಇದ್ದೀರಾ, ನಿಮ್ಮ ವೆಬ್ಸೈಟ್ ನಲ್ಲಿ ಕಡಿಮೆ ಅಥವಾ ಆಡ್ಸೇ ಬರ್ತಾ ಇಲ್ಲ, ನಿಮ್ಮ ಫಾಂಟ್ ರೀಡೇಬಲ್ ಆಗಿದೆ, ನಿಮ್ಮ ವೆಬ್ಸೈಟ್ ನಲ್ಲಿ ಕೊಟ್ಟಿರುವಂತಹ ಬಟನ್ಗಳು ಕ್ಲಿಕ್ಕೇಬಲ್ ಆಗಿದಾವ ಇಲ್ವಾ ಅನ್ನೋದನ್ನ ಎಲ್ಲವನ್ನ ಕನ್ಸಿಡರ್ ಮಾಡಿ ಯೂಸರ್ ಎಕ್ಸ್ಪೀರಿಯನ್ಸ್ ಅನ್ನ ಗೂಗಲ್ ಕಂಡು ಹಿಡಿಯುತ್ತೆ. ಎಕ್ಸಾಂಪಲ್, ನೀವು ಒಂದು ಆರ್ಟಿಕಲ್ ಬರ್ದಿರ್ತೀರಾ, ಯಾರೋ ಒಬ್ರು ಅದನ್ನ ಮೊಬೈಲ್ ಅಲ್ಲಿ ಓಪನ್ ಮಾಡ್ತಾರೆ, ಅವ್ರಿಗೆ ಫಾಂಟ್ ಸರಿಯಾಗಿ ಕಾಣ್ತಾ ಇಲ್ಲ, ಅವರು ಜೂಮ್ ಇನ್ ಮಾಡಿ ನೋಡ್ಬೇಕಾಗತ್ತೆ. ಕೆಲವೊಂದಷ್ಟು ಇಮೇಜ್ ಗಳನ್ನ ನಿಮ್ಮ ವೆಬ್ಸೈಟ್ ಅಲ್ಲಿ ಹಾಕಿರ್ತೀರಾ, ಆದ್ರೆ ಆ ಇಮೇಜಸ್ ಗಳು ಕ್ರಾಪ್ ಆಗಿ ಕಸ್ಟಮರ್ಗೆ ಶೋ ಆಗ್ತಾ ಇರ್ತವೆ. ಇಂಥವನ್ನ ಲೆಸ್ ಯೂಸರ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದ್ರಿಂದ ಗೂಗಲ್ ಯಾವಾಗ್ಲೂ ಯೂಸರ್ ಫ್ರೆಂಡ್ಲಿ ಇರುವಂತಹ ಲೇಔಟ್ ಗಳನ್ನ ಜಾಸ್ತಿ ಪ್ರಿಫರ್ ಮಾಡುತ್ತೆ. ಆಟೋಮೆಟಿಕ್ಲಿ 10 ಪಾಪ್ಅಪ್ ಮೆಸೇಜ್ಗಳು ಬರ್ತಾವೆ, ಅವುಗಳನ್ನ ಕ್ಲೋಸ್ ಮಾಡೋದು ಎಕ್ಸ್ ಬಟನ್ ನಮ್ಗೆ ಸಿಗ್ತಾ ಇರಲ್ಲ. ಆಟೋಮೆಟ್ಲಿ ವಿಡಿಯೋ ಆಟೋ ಪ್ಲೇ ಆಗ್ಬಿಡುತ್ತೆ, ಅದನ್ನ ಕ್ಲೋಸ್ ಮಾಡಕ್ ನಮ್ಗೆ ಗೊತ್ತಾಗಲ್ಲ. ಹೀಗಿರುವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ವೆಬ್ಸೈಟ್ ಇಂದ ಹೊರಗಡೆ ಬಂದ್ಬಿಡ್ತೀವಿ. ಸೊ ಇನ್ನೊಂದೇನಿದೆ ಅಂದ್ರೆ ಮೊಬೈಲ್ ಫ್ರೆಂಡ್ಲಿನೆಸ್. ಕಸ್ಟಮರ್ಸ್ ಏನಿದಾರಲ್ಲ ಜಾಸ್ತಿ ಮೊಬೈಲ್ ಅಲ್ಲಿ ಬ್ರೌಸ್ ಮಾಡ್ತಾ ಇರೋದ್ರಿಂದ ನಿಮ್ಮ ಕಂಟೆಂಟ್ ಮೊಬೈಲ್ ಫ್ರೆಂಡ್ಲಿ ಆಗಿತ್ತು ಅಂತಂದ್ರೆ, ನಿಮ್ಮ ವೆಬ್ಸೈಟ್ ಮೊಬೈಲ್ ಫ್ರೆಂಡ್ಲಿ ಆಗಿತ್ತು ಅಂತಂದ್ರೆ ಗೂಗಲ್ ಅದನ್ನ ರೆಕಮೆಂಡ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ಮ ವೆಬ್ಸೈಟ್ ಗೂಗಲ್ ನಲ್ಲಿ ರ್ಯಾಂಕಿಂಗ್ ಆಗುವಂತ ಚಾನ್ಸ್ ಇದೆ. ಸೊ ಗೂಗಲ್ ಯಾವ್ದೆಲ್ಲ ಫ್ಯಾಕ್ಟರ್ಸ್ ಅನ್ನ ಕನ್ಸಿಡರ್ ಮಾಡುತ್ತೆ ಅಂತ ನೋಡಿದಾಗ, ಕಂಟೆಂಟ್, ಕೀವರ್ಡ್, ಸ್ಪೀಡ್, ಬ್ಯಾಕ್ಲಿಂಕ್ಸ್, ಯೂಸರ್ ಎಕ್ಸ್ಪೀರಿಯನ್ಸ್ ಮತ್ತು ಮೊಬೈಲ್ ಫ್ರೆಂಡ್ಲಿ ಇತ್ತು ಅಂತಂದ್ರೆ ಗೂಗಲ್ ಅಲ್ಲಿ ರ್ಯಾಂಕಿಂಗ್ ಆಗುವಂತ ಪೊಟೆನ್ಶಿಯಲ್ ಜಾಸ್ತಿ ಇರುತ್ತೆ. ಸೊ ಸಮರಿಯಾಗಿ ನೋಡ್ಬೇಕು ಅಂತಂದ್ರೆ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಕ್ವಾಲಿಟಿ ಕಂಟೆಂಟ್ ನ ಬಗ್ಗೆ, ಪ್ರಾಪರ್ ಆಗಿರೋ ಕೀವರ್ಡ್ ಗಳನ್ನ ಯೂಸ್ ಮಾಡೋದ್ರ ಬಗ್ಗೆ, ವೆಬ್ಸೈಟ್ ಫಾಸ್ಟ್ ಆಗಿ ಲೋಡ್ ಆಗೋದ್ರ ಬಗ್ಗೆ, ಸ್ಟ್ರಾಂಗ್ ಬ್ಯಾಕ್ಲಿಂಕ್ಸ್ ಗಳನ್ನ ಹೊಂದಿರೋದು ಮತ್ತೆ ಗುಡ್ ಯೂಸರ್ ಎಕ್ಸ್ಪೀರಿಯನ್ಸ್ ಮತ್ತು ಮೊಬೈಲ್ ಫ್ರೆಂಡ್ಲಿ ಡಿಸೈನ್ ಗಳನ್ನ ಹೊಂದಿದ್ರೆ ನಿಮ್ಮ ಕಂಟೆಂಟ್ ಗೂಗಲ್ ನಲ್ಲಿ ರ್ಯಾಂಕ್ ಆಗುವ ಚಾನ್ಸ್ ಇದೆ ಅನ್ನೋದನ್ನ ನೋಡಿದ್ದೇವೆ. ನಮ್ಮ ಈ ಮುಂದಿನ ವಿಡಿಯೋನಲ್ಲಿ ನಾವು ಕೀವರ್ಡ್ ಗಳ ರಿಸರ್ಚ್ ಅನ್ನ ಯಾವ ತರ ಮಾಡಬೇಕು, ಯಾವ ತರದ ಎಕ್ಸಾಕ್ಟ್ ಕೀವರ್ಡ್ ಗಳನ್ನ ಬಳಸಬೇಕು, ಕೀವರ್ಡ್ ಗಳಲ್ಲಿ ಎಷ್ಟು ವಿಧಗಳು ಮತ್ತು ಯಾವ ತರದ ಸರ್ಚ್ ಅನ್ನ ಇಂಟೆಂಟ್ ಆಗಿ ನೋಡ್ಕೋಬಹುದು, ಮತ್ತು ಹೌ SEO ಪ್ರೊಫೆಷನಲ್ ಫೈಂಡ್ ವಿನ್ನಿಂಗ್ ಕೀವರ್ಡ್ಸ್ ಅನ್ನೋದರ ಮೇಲೆ ನೋಡೋಣ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಈ ಫ್ರೀ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ಗೆ ಜಾಯ್ನ್ ಆಗಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.